ವಿಧಾನ ಪರಿಷತ್ ಸದಸ್ಯ ಸಿಟಿ ಅವರು ನಮ್ಮ ಜೊತೆಗಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇರೋದ್ರ ಬಗ್ಗೆ ಕೂಡ ಮಾತಾಡ್ತಿರುವಂತ ಸರ್, ಮೊದಲನೇದಾಗಿ ಬಿಜೆಪಿ ಧರ್ಮಸ್ಥಳ ಚಲೋ ಮಾಡಿರುವಂತದ್ದು ಒಂದು ರಾಜಕೀಯ ಗಿಮಿಕ್ ಅನ್ನುವಂತ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡಿರೋದು. ನೋಡಿ, ನಾವು ಈ ವಿಷಯ ಇಟ್ಕೊಂಡು ರಾಜಕಾರಣ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸತ್ಯದ ಪರವಾಗಿ ನಿಲ್ಲೋದು ರಾಜಕಾರಣ ಅಂತ ಭಾವಿಸೋದಾದ್ರೆ ನಾವು ಸತ್ಯದ ಪರ ನಿಲ್ಲೇಬೇಕು, ನಿಂತೇ ನಿಲ್ತೀವಿ. ಧರ್ಮದ ಪರವಾಗಿ ನಿಲ್ಲೋದು ರಾಜಕಾರಣ ಅಂತ ಭಾವಿಸೋದಾದ್ರೆ ನಾವು ಧರ್ಮದ ಪರ ನಿಲ್ಲೇಬೇಕು. ನಾವು ನಿಲ್ಲದೇ ಇದ್ರೆ ಇನ್ಯಾರು ನಿಲ್ತಾರೆ ಹೇಳಿ? ಕನ್ವರ್ಟ್ ಆದವ್ರು ನಿಲ್ತಾರಾ? ಅಥವಾ ಕನ್ವರ್ಷನ್ ಮಾಫಿಯಾದ ಒತ್ತಡಕ್ಕೆ ಒಳಗಾದವ್ರು ನಿಲ್ತಾರಾ? ರಾಷ್ಟ್ರದ ಪರವಾಗಿಯೇ ನಿಲ್ಲದೆ ಇರೋರು ಧರ್ಮಸ್ಥಳದ ಪರವಾಗಿ ನಿಲ್ತಾರಾ? ಸಾಕಷ್ಟು ಇದುವರೆಗೂ ಕೂಡ ಅಲ್ಲಿ ಅಂದ್ರೆ ಮಾಸ್ಕ್ ಮ್ಯಾನ್ ಹೇಳಿದ ರೀತಿಯಲ್ಲಿ ಎಲ್ಲ ಅಗದು ತೆಗೆದು ಎಲ್ಲ ಮಾಡಿದ್ರು ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥದ್ದು. ಈಗ ಮುಂದೆ ಏನ್ ಮಾಡ್ಬೇಕು ಹಾಗಾದ್ರೆ? ನಿಮ್ಗೇನಂತಂದ್ರೆ ಆ ಮಾಸ್ಕ್ ಮ್ಯಾನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ, ಸಾಕ್ಷ್ಯಾಧಾರಗಳು ಇಲ್ಲದಲೇನೆ ಕಪೋಲಕಲ್ಪಿತ ಆರೋಪಗಳ ಮೇಲೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ತಪ್ಪು ಅಭಿಪ್ರಾಯ ಬರುವಂತೆ, ಶ್ರದ್ಧಾಭಂಗವಾಗುವಂತೆ ಯೂಟ್ಯೂಬ್ನಲ್ಲಿ ಬಿತ್ತರಿಸಿರೋರ ಮೇಲೆ ಕ್ರಮ ಆಗಲಿ. ಅವ್ರ ಬಗ್ಗೆಯೂ ತನಿಖೆ ಆಗಲಿ, ಅವ್ರ ಬಗ್ಗೆನೂ ತನಿಖೆ ಆಗಲಿ. ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಷಡ್ಯಂತ್ರ ಇದೆ ಅಂತ. ಆ ಷಡ್ಯಂತ್ರ ಏನು ಅನ್ನೋದು ಹೊರಗಡೆ ಜಗತ್ತಿಗೂ ಗೊತ್ತಾಗಬೇಕಲ್ವಾ? ಗೊತ್ತಾಗಲಿ. ಓಕೆ, ಅದ್ರ ನೀವು ಹೇಳೋದೀಗ ಮಂಪರು ಪರೀಕ್ಷೆ ಪ್ಲಸ್ ವಿರುದ್ಧವಾದ ತನಿಖೆ, ಅಂದ್ರೆ ಯಾರೆಲ್ಲ ಆರೋಪ ಮಾಡಿದ್ರೆ ಅವ್ರ ವಿರುದ್ಧ ತನಿಖೆ. ಅಂದ್ರೆ ದೂರುದಾರನ ದೂರಿನ ಹಿನ್ನೆಲೆಯಲ್ಲಿ 17-20 ಕಡೆಗಳಲ್ಲಿ ಅಗದ್ರ ಇಲ್ವೋ? ನಾವು ಆಗ್ರಹಿಸ್ತಾ ಇದ್ದೀವಿ, ಒಬ್ಬ ಅನಾಮಿಕ ದೂರುದಾರನ ದೂರಿನ ಬಗ್ಗೆ ನಿಮಗೆ ಶ್ರದ್ಧೆ ಇದೆಯೋ? ಕೋಟ್ಯಾಂತರ ಜನ ಧರ್ಮಸ್ಥಳದ ಭಕ್ತರ ಭಾವನೆ ಬಗ್ಗೆ ನಿಮಗೆ ಶ್ರದ್ಧೆ ಇದೆಯೋ? ಕೋಟ್ಯಾಂತರ ಜನ ಭಕ್ತರ ಭಾವನೆ ಬಗ್ಗೆ ನಿಮಗೆ ಶ್ರದ್ಧೆ ಇದೆ ಅನ್ನೋದಾದರೆ ನೀವು ಅವನೊಂದು ಮಂಪರು ಪರೀಕ್ಷೆಗೆ ಒಳಪಡಿಸಿ. ಅವಹೇಳನಕಾರಿಯಾಗಿ ಅಪಮಾನ ಆಗೋ ರೀತಿಯಲ್ಲಿ, ಆ ಶ್ರದ್ಧಾಭಂಗ ಆಗೋ ರೀತಿಯಲ್ಲಿ ಯೂಟ್ಯೂಬ್ಗಳಲ್ಲಿ ಪಸರಿಸಿದಂಥವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಸರ್, ಹಾಗಾಗಿ SIT ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದೆ. SIT ತನಿಖೆಯನ್ನು ಮುಕ್ತಾಯ ಮಾಡಿದ್ರು ಅಧಿಕೃತವಾಗಿ ಸರ್ಕಾರ ಘೋಷಣೆಯನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ನಾವು ತನಿಖೆ ಮಧ್ಯಪ್ರವೇಶ ಮಾಡಲ್ಲ. ತನಿಖೆ ಮಧ್ಯಪ್ರವೇಶ ಮಾಡಿ ತನಿಖೆ ಹೀಗೇ ಮಾಡಬೇಕು ಅಂತ ಹೇಳೋದು ತಪ್ಪಾಗುತ್ತೆ. ನನಗೆ ವಿಶ್ವಾಸ 1.5 ತಿಂಗಳ ಹಿಂದೆನೇ ಇತ್ತು, ಧರ್ಮಸ್ಥಳ ಧರ್ಮಾಧಿಕಾರಿಗಳ ಕುಟುಂಬ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ತಪ್ಪು ಮಾಡಿದವರಿಗೆ ಮಾತ್ರ ಕಸಿವಿಸಿ ಇರುತ್ತೆ, ತಪ್ಪೇ ಮಾಡದೇ ಇದ್ದವ್ರಿಗೆ ಯಾವ ಕಸಿವಿಸಿ ಇರುತ್ತೆ ಅನ್ನೋ ವಿಶ್ವಾಸ ಇತ್ತು. ಅವ್ರು ಯಾವ ರೀತಿ ಬೇಕಾದ್ರೂ ತನಿಖೆ ಮಾಡಲಿ. ಈಗ SIT ಏಕಮುಖ ತನಿಖೆ ಮಾತ್ರ ಮಾಡಬಾರ್ದು. SITಗೆ ಸರ್ಕಾರ ಇವನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸೋದ್ರ ಜೊತೆಗೆ ಈಗೇನು ಉಪಮುಖ್ಯಮಂತ್ರಿಗಳೂ ಸೇರಿದಂತೆ ನಾವೆಲ್ಲ ಏನು ಹೇಳ್ತಾ ಇದ್ದೀವಿ, ಷಡ್ಯಂತ್ರ ಇದೆ ಅಂತ, ಆ ಷಡ್ಯಂತ್ರದ ಬಗ್ಗೆಯೂ ತನಿಖೆ ಆಗಬೇಕು. ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತ್ರದ ಬಗ್ಗೆಯೂ ತನಿಖೆ ಆಗಬೇಕು. CM ವಿರುದ್ಧ 24 ಕೊಲೆಯ ಆರೋಪದ ರೀತಿಯಲ್ಲಿ ಕೂಡ ಹೋರಾಟಗಾರರು ಮಾಡಿರುವಂಥದ್ದು. ನಮಗೆ ಕೊಲೆ ಮಾಡಿಸಿ ರಾಜಕಾರಣ ಮಾಡಿದ್ದಾರೆ ಅಂತ ನಾನು ನಂಬೋದಿಲ್ಲ. ನಮಗೂ ಅವರಿಗೂ ಪಕ್ಷ ಬೇರೆ ಇರ್ಬೋದು, ವೈಚಾರಿಕ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಆಧಾರ ಇಲ್ಲದೆ ಆರೋಪ ಮಾಡೋದನ್ನು ನಾವು ಸಮರ್ಥನೆ ಮಾಡೋದಿಲ್ಲ. ಈ ವಿಷಯದಲ್ಲೂ ಕೂಡ ನಾನು ಸಮರ್ಥನೆ ಮಾಡೋದಿಲ್ಲ. ಈ ಮಹೇಶ್ ತಿಮ್ಮರೊಡ್ಡಿ ಕೈನಲ್ಲಿ ಏನಾದರೂ ಸಾಕ್ಷ್ಯಗಳಿದ್ದರೆ ಅದು ನ್ಯಾಯಾಲಯಕ್ಕೆ ಸಲ್ಲಿಸಿ. ಸಾಕ್ಷ್ಯಗಳಿದ್ದರೆ ದೂರು ಕೊಡಿ, ಸಾಕ್ಷಿಗಳೇನು ಅಂತ ನೋಡೋಣ. ಯಾರನ್ನು ಕೊಲೆ ಮಾಡಿಸಿದ್ದಾರೆ ಹೇಳಬೇಕಲ್ಲ, ಯಾವಾಗ ಕೊಲೆ ಮಾಡಿಸಿದ್ದಾರೆ ಹೇಳಬೇಕಲ್ಲ, ಸತ್ಯಾಸತ್ಯತೆ ಪರಿಶೀಲನೆ ಆಗಬೇಕಲ್ಲ. ಯಾರು ಹಿಟ್ ಆ್ಯಂಡ್ ರನ್ ಮಾಡಿ ಪಬ್ಲಿಸಿಟಿ ತಗೊಂಡು ಒಬ್ಬರ ಸಾರ್ವಜನಿಕ ಬದುಕಿನ ಬಗ್ಗೆ ಅಪನಂಬಿಕೆ ಬರುವಂಗೆ ಮಾಡೋದಕ್ಕೆ ನಮ್ಮ ಸಹಮತ ಇಲ್ಲ. ಅಕಸ್ಮಾತ್ SIT ತನಿಖೆ ಇಷ್ಟಕ್ಕೆ ಮುಗಿದು ಆರೋಪ ಮಾಡಿದ್ರ ವಿರುದ್ಧ ತನಿಖೆ ಇಲ್ಲ ಅಂದ್ರೆ ನಿಮ್ಮ ಹೋರಾಟ ಏನು? ನಾವೀಗ ಸರ್ಕಾರಕ್ಕೆ ಸದನದ ಒಳಗೆ ಸದನದ ಹೊರಗೆ ಆಗ್ರಹಿಸ್ತೇವೆ. ನೀವೇನಾರು ಆ ರೀತಿ ಮಾಡದೇ ಇದ್ದರೆ ನೀವು ಕೂಡ ಸರ್ಕಾರವೂ ಶಾಮೀಲಾಗಿದೆ ಅಂತಕ್ಕಂಥ ಅನುಮಾನ ಬರುತ್ತೆ. ಆವಾಗ ಮುಂದಿಂದೇನು ಅನ್ನೋದನ್ನು ನಾವು ಭಕ್ತರ ಜೊತೆನಲ್ಲಿ, ಪಕ್ಷದ ಹಿರಿಯರ ಜೊತೆನಲ್ಲಿ ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ಓಕೆ, ಇದು ಹಿರಿಯರಾಗಿದ್ದ ಸಿಟಿ ರವಿ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಈ ವಿಚಾರದಲ್ಲಿ ನಾವು ಸರ್ಕಾರ ಯಾವ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳುತ್ತೆ ಆ ಸ್ಟ್ಯಾಂಡ್ ಅನ್ನು ಕೂಡ ಗಮನಿಸ್ತೀವಿ, ಜೊತೆಗೆ ಹೋರಾಟವನ್ನು ಮಾಡಬೇಕಾಗುತ್ತೆ ಅನಿವಾರ್ಯ ಆದ್ರೆ ಮೊದಲು ಅವ್ರ ಮಂಪರು ಪರೀಕ್ಷೆಯೂ ಆಗಬೇಕು ಮತ್ತು ಆರೋಪ ಮಾಡಿರುವ ತನಿಖೆಯೂ ಆಗಬೇಕು ಅನ್ನೋ ಸಿಟಿ ರವಿ ಅವರ ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.